ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಟರಾಜ ಕೂತ್ಕೊಂಡು ಟೀ ಕುಡಿತಾ ಮೈಯನ್ನೇ ನೋಡ್ತಾ ಇರ್ತಾನೆ. ಈಚೆ ಮನೆಯೊಳಗೆ ಮುತ್ತು, ಹರಿ, ಕಂಟಿ ಟೆನ್ಷನಲ್ಲಿ ಕಾಯ್ತಿರ್ತಾರೆ. ಏನು ಇವನು ಕೋಪ ಕಡಿಮೆ ಆದಮೇಲೆ ಬರ್ತಾನೆ ಅಂದ್ಕೊಂಡ್ರೆ ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲೋ ಅಂತಾನೆ ಮುತ್ತು. ಆಗ ಚಂದನ ಬಂದು, ಅಣ್ಣ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಮೈ ಖಂಡಿತ ಬರ್ತಾನೆ ಅಂತಾಳೆ. ಅಲ್ಲಮ್ಮ, ಅವ್ನು ಕೋಪ ಮಾಡ್ಕೊಂಡು ಹೋಗಿರೋದು, ಅದಕ್ಕೆ ನನಗೆ ಭಯ ಆಗ್ತಿದೆ ಅಮ್ಮ ಅಂತಾನೆ ಮುತ್ತು. ಅಣ್ಣ, ಮೈಗೆ ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳಿ ಅಣ್ಣ ಅಂತಾನೆ ಹಳೆ ಚಂದನ. ಕಂಟಿ ಆವಾಗಿಂದ ಫೋನ್ ಮಾಡ್ತಾನೆ ಇದ್ದಾನಮ್ಮ, ಅವನು ಫೋನ್ ಎತ್ತುತ್ತಿಲ್ಲ ಅಂತಾನೆ ಮುತ್ತು. ಹೌದು ಅದಕ್ಕೆ ನಾನು ಸುಮಾರು ಸರ್ತಿ ಕಾಲ್ ಮಾಡಿದೆ, ಅವನು ಫೋನ್ ಎತ್ತಾ ಇಲ್ಲ ಅಂತಾನೆ ಕಂಟಿ. ಅಣ್ಣ, ನೀನು ಫೋನ್ ಮಾಡಿದರೆ ಅವ್ನು ಖಂಡಿತ ಕಾಲ್ ಪಿಕ್ ಮಾಡ್ತಾನೆ, ನೀನೇ ಮಾಡು ಅಂತಾನೆ ಹರಿ. ಇಲ್ಲ ಹರಿ, ನಾನು ಮಾಡೋದಕ್ಕಿಂತ ಚಂದನ ಮಾಡಿದರೆ ಒಳ್ಳೇದನ್ಸುತ್ತೆ, ನೀನೇ ಮಾಡಮ್ಮ ಅಂತಾನೆ ಮುತ್ತು. ಸರಿ ಅಣ್ಣ ಅಂತ ಚಂದನ ಫೋನ್ ತಗೊಂಡು ಬಂದು ಮೈಗೆ ಕಾಲ್ ಮಾಡ್ತಾಳೆ. ಆಗ ಮೈ ಫೋನ್ ನೋಡಿ ಕಾಲ್ ರಿಸೀವ್ ಮಾಡ್ತಾನೆ. ಮೈ, ಕಾಲ್ ಕಟ್ ಮಾಡಬೇಡ, ಎಲ್ಲಿದೆಯಾ ಅಂತಾಳೆ ಚಂದನ. ನಾನೆಲ್ಲೋ ಇದ್ದೀನಿ ಅಂತಾನೆ ಮೈ. ಅದೇ ಎಲ್ಲಿದೆಯಾ ಅಂತ ಕೇಳ್ತಿದ್ದೀನಿ ಅಂತಾಳೆ ಚಂದನ. ನಾನೆಲ್ಲೋ ಇದ್ದೀನಿ, ಅದನ್ನು ತಿಳ್ಕೊಂಡು ನೀವೇನು ಮಾಡ್ತೀರಾ? ಆಗಿದ್ದೆಲ್ಲ ಆಯಿತು ಮೈ, ಎಲ್ಲ ಬಿಟ್ಬಿಟ್ಟು ಮನೆಗೆ ಬಾ ಅಂತೀರಾ ಅಂತಾನೆ ಮೈ. ನಾನು ನಿನಗೆ ಫೋನ್ ಮಾಡಿರೋದು ಮನೆಗೆ ಬಾ ಅಂತ ರಿಕ್ವೆಸ್ಟ್ ಮಾಡೋದಕ್ಕಲ್ಲ, ಆರ್ಡ್ರ್ ಮಾಡ್ತಿದ್ದೀನಿ, ಇನ್ನು ಅರ್ಧ ಗಂಟೆಯಲ್ಲಿ ನೀನು ನನ್ನ ಕಣ್ಣು ಮುಂದೆ ಇರಬೇಕು ಅಷ್ಟೇ ಅಂತ ಕಾಲ್ ಕಟ್ ಮಾಡ್ತಾಳೆ ಚಂದನ. ನಟರಾಜ ಮಗನ್ನೇ ನೋಡ್ತಿರ್ತಾನೆ. ಮೈ ಅಲ್ಲಿಂದ ಹೊರಟು ಕೂಡಲೇ ನಟರಾಜನ ಸೈಕಲ್ ತೊಗೊಂಡು ಅಲ್ಲಿಂದ ಬರ್ತಾರೆ. ಈಚೆ ಮೈ ಮನೆಗೆ ಬರ್ತಾ ಇರೋದನ್ನು ಕಂಟಿ ನೋಡಿ, ಅಣ್ಣ ಮೈ ಬಂದ ಅಣ್ಣ ಅಂತಾನೆ. ಮುತ್ತು ಮತ್ತೆ ಎಲ್ಲರೂ ಹೋಗಬೇಕು ಅನ್ನುವಾಗ, ನೀವೆಲ್ಲರೂ ಎಲ್ಲಿಗೆ ಹೋಗ್ತಿದ್ದೀರಾ? ಮನೆವರೆಗೂ ಬಂದವನಿಗೆ ಮನೆಯೊಳಗೆ ಬರೋಕ್ಕೆ ಗೊತ್ತಾಗಲ್ವಾ ಅಂತಾಳೆ ಚಂದನ. ಅದನ್ನು ಕೇಳಿಸ್ಕೊಂಡ ಮೈ ಅಲ್ಲೇ ನಿಂತ್ಕೋತಾನೆ. ಅತಿಗೆ ಮೈ ಅಂತಾನೆ ಕಂಟಿ. ಚಂದನ ತಲೆ ಅಲ್ಲಾಡಿಸ್ತಾಳೆ. ಆಗ ಕಂಟಿ ಹೋಗಿ ಹೊರಗಡೆ ನಿಂತಿರೋ ಮೈ ಹತ್ರ ಬಾರು ಅಂತ ಕರೀತಾನೆ. ಬರಲ್ಲ ಅಂತಾನೆ ಮೈ. ಬಾರು ಸುಮ್ಮನೆ ಅಂತ ಕಂಟಿ ಒಳಗೆ ಎಳ್ಕೊಂಡು ಬರ್ತಾನೆ. ಎಲ್ಲಿ ಹೋಗಿದ್ದೆ ನೀನು? ಇಷ್ಟೊತ್ತಾದರೂ ನೀನು ಬಂದಿಲ್ಲ ಅಂತ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ ಅಂತಾನೆ ಮುತ್ತು. ಏ ಮೈ, ಕಾಲ್ ಮಾಡಿದರೆ ಯಾಕೋ ಕಟ್ ಮಾಡ್ತಿದ್ದೆ, ನಮಗೆಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಅಂತಾನೆ ಹರಿ. ಸುಮ್ಮನಿರೋಣ, ಬರೀ ಬಾಯಿ ಮಾತಲ್ಲಿ ಹೇಳ್ತೀರಾ ಗಾಬರಿ ಆಗ್ತಿತ್ತು ಅಂತ, ಟೆನ್ಷನ್ ಆಗ್ತಿತ್ತು ಅಂತ. ಒಬ್ಬರಾದರೂ ನನ್ನ ಹುಡ್ಕೊಂಡು ಬಂದ್ರಾ? ಇದರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಯಾರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅಂತಾನೆ ಮೈ. ಆಗ ಹರಿ ಅವನ್ನ ತಪ್ಕೊಂಡು, ಮೈ, ನಾನು ನಿಮ್ಮನ್ನು ಹುಡ್ಕೋಕ್ಕೆ ಬರೋಣ ಅಂತಾನೆ ಇದ್ವಿ ಕಣೋ, ಆದರೆ ನಿಮ್ಮ ಅತ್ತಿಗೆನೇ ಬೇಡ ಅಂದಿದ್ದು, ನೀನು ಏನೇ ಕೇಳೋದಿದ್ರು ನಿಮ್ಮ ಅತ್ತಿಗೆ ಹತ್ರನೇ ಕೇಳು ಅಂತ ಹರಿ ಮೈನ ಚಂದನ ಮುಂದೆ ತಳ್ತಾನೆ. ಮೈ ತಲೆ ಕೆಳಗೆ ಹಾಕಿ, ಮನೆಗೆ ಬಾ ಅಂತ ಕರೆದಿದ್ದೀರಲ್ಲ, ಬಂದಿದ್ದೀನಿ, ನೀವು ಹೀಗೆ ಕೋಪ ಮಾಡಿಕೊಂಡು ಮಾತಾಡದೇ ಇದ್ದರೆ ನಾನು ಏನು ಮಾಡಲಿ, ನಾನು ಎಲ್ಲಿಗೆ ಹೋಗಲಿ ಅಂತಾನೆ ಮೈ. ಏನು ಮೈ ನೀನು ಹೊಡೆದ್ರೆ ಮನೆ ಬಿಟ್ಟು ಹೋಗ್ಬಿಡ್ತೀಯಾ? ಅಂದರೆ ನಾನು ನಿನಗೇನು ಅಲ್ವಾ? ನನಗೆ ಹೊಡೆಯೋ ಅಧಿಕಾರನೂ ಇಲ್ವಾ ಅಂತಾಳೆ ಚಂದನ. ಇದೇ ಅತ್ತಿಗೆ, ನೀವು ಬೇಕಿದ್ರೆ ನನಗೆ ಹೊಡೀರಿ ಬೈರಿ, ಆ ಎಲ್ಲ ಅಧಿಕಾರ ನಿಮಗಿದೆ, ಆದರೆ ನೀವು ಈ ಥರ ಮಾತಾಡದೇ ಇರಬೇಡಿ ಅತ್ತಿಗೆ, ನನ್ನಿಂದ ತಡ್ಕೊಳಕ್ಕಾಗಲ್ಲ. ಅಮ್ಮ ನನ್ನ ಬಿಟ್ಟು ಹೋದರು, ನೀವು ಈಗ ಮಾತಾಡದೆ ಹೋದರೆ ನನ್ನಿಂದ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಅತ್ತಿಗೆ ಅಂತ ಅಳ್ತಾನೆ ಮೈ. ಮೈ, ಅಳಬೇಡ ಮೈ, ಪ್ಲೀಸ್ ಸಮಾಧಾನ ಮಾಡ್ಕೊ ಅಂತ ಕಣ್ಣೀರನ್ನು ಒರೆಸಿ, ನೀನು ಅಳೋದನ್ನು ನೋಡಿದರೆ ನನಗೆ ಸಂಕಟ ಆಗುತ್ತೆ, ಅಳಬೇಡ, ನೋಡು ಬಾಯಿಲಿ ಕೂತ್ಕೊ ಅಂತ ಅವನ್ನ ಕೂರಿಸಿ, ಮೈ ನೀನು ಮೊದಲು ಸಮಾಧಾನ ಮಾಡ್ಕೊ ಮೈ, ನಾನೇನೇ ಮಾಡಿದರೂ ಅದು ಸರಿ ಇರುತ್ತೆ ಅಂತ ನಿನಗೆ ಅನ್ಸಲ್ವಾ ಅಂತಾಳೆ ಚಂದನ. ಅನಿಸುತ್ತೆ ಅಂತಾನೆ ಮೈ. ಹಾಗಾದರೆ ಇದನ್ನು ಹಾಗೆ ಅನ್ಕೋ, ನೀನು ವಯಸ್ಸಿಗೂ ಮೀರಿ ಅಂಕಲ್ಗೆ ಬೈದಿದ್ದು, ಅವ್ರ ಜೊತೆ ನಡ್ಕೊಂಡಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಿನಗೆ ಅನಿಸ್ಬೋದು ಇವ್ರು ಯಾಕೆ ಇದನ್ನೆಲ್ಲ ಕೇಳ್ಬೋದು ಅಂತ, ಆದರೆ ನೀನು ನನ್ನ ಅತ್ತಿಗೆ ಅಂತ ಕರಿತಿದ್ಯಲ್ವಾ, ಆ ಸ್ಥಾನಕ್ಕೆ ತಕ್ಕಂತೆ ನಾನು ನಡ್ಕೋಬೇಕಲ್ವಾ, ಆ ಸ್ಥಾನಕ್ಕಿರೋ ಜವಾಬ್ದಾರಿನ ನಾನು ನಿಭಾಯಿಸಬೇಕು ಅಲ್ವಾ ಮೈ. ಮೈ, ನಿನಗೆ ಇದೆಲ್ಲ ಇಷ್ಟ ಇಲ್ಲ ಅಂತಂದರೆ ನೀ ನನ್ನ ಅತ್ತಿಗೆ ಅಂತ ಕರೀಲೇಬೇಡ, ಆಗ ನೀನೇನೇ ತಪ್ಪು ಮಾಡಿದರೂ ನಾನು ನಿನ್ನ ಯಾವತ್ತೂ ಏನೂ ಕೇಳಲ್ಲ ಅಂತಾಳೆ ಚಂದನ. ಏನು ಅತ್ತಿಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತಾನೆ ಮೈ. ನೀವು ಹೀಗೆಲ್ಲ ನಡ್ಕೊಂಡ್ರೆ ನಾನು ಹೀಗೆ ಮಾತಾಡಬೇಕಾಗತ್ತೆ ಅಂತಾಳೆ ಚಂದನ. ಅತ್ತಿಗೆ ಸಾರಿ ಅತ್ತಿಗೆ, ನೀವು ನನ್ನ ಜೊತೆ ಮಾತಾಡದೇ ಇರಬೇಡಿ ಅತ್ತಿಗೆ, ನನ್ನ ಕೈಲಿ ಇರೋದಕ್ಕಾಗಲ್ಲ ಅಂತಾನೆ ಮೈ. ಮೈ, ನೀನು ಮೊದಲು ಸಮಾಧಾನ ಮಾಡ್ಕೊ ಅಂತ ಹೇಳಿದೆ, ಅಳಬೇಡ. ನೋಡು ಮೈ, ಮನೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ಅದನ್ನು ಮನೆಯಲ್ಲೇ ಕೂತು ಬಗೆಹರಿಸ್ಕೋಬೇಕು, ಅದನ್ನು ಬಿಟ್ಟು ಕೋಪ ಮಾಡ್ಕೋಬಾರ್ದು, ಮನೆ ಬಿಟ್ಟು ಹೋಗಬಾರ್ದು. ಇನ್ನೊಂದು ಸರ್ತಿ ಮನೆ ಬಿಟ್ಟು ಹೋದರೆ ಅದಕ್ಕೆ ಸೇರಿಸಿ ಹೊಡಿತೀನಿ, ದೊಡ್ಡ ಮನುಷ್ಯ ಇವನು, ಮನೆ ಬಿಟ್ಟು ಹೋಗ್ತಾನಂತೆ ಮನೆ ಬಿಟ್ಟು. ಮೈ, ಮತ್ತೆ ಹೇಳ್ತಿದ್ದೀನಿ ನಿನಗೆ ನನ್ನ ಬಗ್ಗೆ ನಿಜವಾಗ್ಲೂ ಗೌರವ ಇರೋದೇ ಆದರೆ ಅಂಕಲ್ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಮಾತಾಡಬೇಡ. ನಿಮ್ಮಮ್ಮ ಮನೆ ಬಿಟ್ಟು ಹೋಗೋಕ್ಕೆ ಅಂಕಲ್ ಕಾರಣ ಅಲ್ಲ ಮೈ, ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಮೈ, ಕೆಲವು ವಿಷಯಗಳ ಬಗ್ಗೆ ನೀನು ಮಾತಾಡದೇ ಇದ್ರೇ ಒಳ್ಳೆಯದು ಅಂತಾಳೆ ಚಂದನ. ಸರಿ ಅತ್ತಿಗೆ ಅಂತಾನೆ ಮೈ. ಅಣ್ಣ, ನಮ್ಮ ಚಿಕ್ಕ ಸಾಹೇಬರು ಇನ್ನೂ ಊಟ ಮಾಡಿಲ್ಲ, ಅವರು
ಕೋಪಕ್ಕೆ ಹೊಟ್ಟೆಗೆ ಶಿಕ್ಷೆ ಕೊಡೋದು ಬೇಡ, ಬನ್ನಿ ಎಲ್ಲರೂ ಊಟ ಮಾಡೋಣ ಅಂತಾಳೆ ಚಂದನ. ಹೌದು ಮೇಡಮ್, ತುಂಬ ಹೊಟ್ಟೆಲಿ ತಾಳ ಆಗ್ತಿದೆ, ಬನ್ನಿ ಹೋಗೋಣ ಅಂತಾನೆ ಹರಿ. ನಿಮ್ಮನ್ನೇ ಯಾರು ಕರೆದಿದ್ದು, ನೀವು ಇಲ್ಲೇ ಇರಿ ಅಂತಾಳೆ ಚಂದನ ಮೊದಲು ಅವನಿಗೆ ಊಟ ಕೊಡು, ಅವನು ಆವಾಗಿಂದ ಹಸ್ಕೊಂಡಿದ್ದಾನೆ, ಅವನಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ, ಅದನ್ನು ತಗೊಂಡು ಬಾ, ಸಾಹೇಬ್ರಿಗೆ ಸ್ವಲ್ಪ ಕೋಪ ಕಡಿಮೆ ಆಗಲಿ ಅಂತಾನೆ ಮುತ್ತು. ಚಂದನ ಹಾಂ ಅಂತ ಹೋಗ್ತಾಳೆ. ಆಗ ಹರಿ ಕಂಟಿ ಮೈ ಅಕ್ಕಪಕ್ಕ ಕೂತ್ಕೋತಾರೆ. ಹರಿ, ಇನ್ನೂ ಮೈ ಸಾಹೇಬ್ರ ಹತ್ರ ಸ್ವಲ್ಪ ಹುಷಾರಾಗಿ ಮಾತಾಡಬೇಕಪ್ಪ, ಸಾಹೇಬ್ರು ಕೋಪ ಮಾಡಿಕೊಂಡ್ರೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಅಂತಾನೆ ಕಂಟಿ. ಹೌದು ಕಣೋ, ಇನ್ಮೇಲೆ ಎಲ್ಲರೂ ಸಾಹೇಬ್ರ ಹತ್ರ ತಗ್ಗಿ ಬಗ್ಗಿ ನಡಿಬೇಕು, ಇಲ್ಲ ಅಂದರೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಅಂತಾನೆ ಹರಿ. ಸುಮ್ಮನಿರಿ ಅಂತಾನೆ ಮೈ. ಆಗ ಇಬ್ಬರು ಅವನಿಗೆ ಕಚ್ಕೊಳ್ಳಿ ಮಾಡ್ತಾರೆ. ಆಗ ಚಂದನ ಊಟ ತಂದು ಮೈ ತಗೋ ಊಟ ಮಾಡು ಅಂತಾಳೆ. ನನಗೆ ಬೇಡ ಅಂತಾನೆ ಮೈ. ಅಣ್ಣ, ನಿಮಗೊಂದು ವಿಷಯ ಗೊತ್ತಾ, ನಮ್ಮ ಮೈ ಪುಟ್ಟು ಮೈಗೆ ಕೋಪನೇ ಹೋಗಿಲ್ಲ, ಅದಕ್ಕೆ ಊಟ ಕಂಡ್ರೆ ಮುಖನ ಆ ಕಡೆ ತಿರುಗಿಸ್ತಿದ್ದಾನೆ, ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ಅಣ್ಣ, ನಮ್ಮ ಪುಟ್ಟ ಮೈಗೆ ನಾನೇ ಊಟ ಮಾಡಿಸ್ತೀನಿ ಅಂತ ಚಂದನ ಮೈಗೆ ಊಟ ಮಾಡಿಸ್ತಾಳೆ. ಆಗ ಮೈ ಚಂದನ ಹೆಗ್ಲಿವರೆಗೆ ಅಳುತ್ತಾನೆ. ಆಗ ಚಂದನನು ಅಳ್ತಾಳೆ. ಈಚೆ ಚಂದನ ಪಾತ್ರದಲ್ಲಿ ಸ್ವಲ್ಪ ಇರೋ ಬಿರಿಯಾನಿನ ನೋಡ್ತಾ, ಅಣ್ಣ ಈ ಉಳಿದಿರೋ ಬಿರಿಯಾನಿನ ಏನು ಮಾಡೋದಣ್ಣ ಅಂತಾಳೆ. ಇನ್ನೇನು ಮಾಡೋದು, ಆಚೆ ಹಾಕಬೇಕು ಅಷ್ಟೇ ಅಂತಾನೆ ಮುತ್ತು. ಅಯ್ಯೋ, ಇಷ್ಟೊಂದು ಬಿರಿಯಾನಿ ವೇಸ್ಟ್ ಆಗುತ್ತೆ, ಅದಕ್ಕೆ ಅಣ್ಣ ಹೇಳೋದು ಮನೇಲಿ ಒಂದು ಫ್ರಿಡ್ಜ್ ಇರಬೇಕು ಅಂತ, ಫ್ರಿಡ್ಜ್ ಇದ್ದರೆ ಇದೆಲ್ಲ ವೇಸ್ಟ್ ಆಗ್ತಿರ್ಲಿಲ್ಲ ಅಂತಾಳೆ ಚಂದನ. ಹೌದಮ್ಮ, ನಾನು ತುಂಬ ಸಲ ತಗೋಬೇಕು ಅಂದ್ಕೊಂಡೆ, ಆದರೆ ಆಗಲಿಲ್ಲ, ಆದಷ್ಟು ಬೇಗ ತಗೊಳ್ಳೋಣ ಅಂತಾನೆ ಮುತ್ತು. ಸರಿ ಅಣ್ಣ, ನಾನು ಹೋಗಿ ಪಾತ್ರೆ ತೊಳ್ಕೊಂಡು ಬರ್ತೀನಿ ಅಂತಾಳೆ ಚಂದನ. ಇದನ್ನು ಹಾಗೆ ತೊಳೆಯೋಕ್ಕಾಗಲ್ಲಮ್ಮ, ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಿ ಆಮೇಲೆ ತೊಳೆದ್ರೆ ನೀಟಾಗುತ್ತೆ, ನಾನು ತೊಳಿತೀನಿ ಬಿಡು. ಚಂದನ, ನೀನು ಮೈ ಜೊತೆ ಮಾತಾಡಿದ್ದು ಬರೀ ಮಾತಾಗಿರಲಿಲ್ಲ ಅಮ್ಮ, ಅವನ ಕೋಪನ ಪ್ರೀತಿಯಿಂದ ಸಮಾಧಾನ ಮಾಡಿದ ಹಾಗಿತ್ತು, ಅವನ ನೋವಿಗೆ ಪ್ರೀತಿಯಿಂದ ಪರಿಹಾರ ಕೊಟ್ಟ ಹಾಗಿತ್ತಮ್ಮ ಅಂತಾನೆ ಮುತ್ತು. ಅಣ್ಣ, ನಾನು ಮೈ ಮೇಲೆ ಕೈ ಮಾಡಿದ್ದಕ್ಕೆ ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ ಅಂತಾಳೆ ಚಂದನ. ನಾನೇ ಯಾಕಮ್ಮ ಕೋಪ ಮಾಡ್ಕೊಳ್ಳಿ ಅಂತಾನೆ ಮುತ್ತು. ಹಾಗಲ್ಲ ಅಣ್ಣ, ಇದುವರೆಗೂ ನೀವ್ಯಾರೂ ಅವನ ಮೇಲೆ ಕೈ ಮಾಡಿಲ್ಲ, ಒಂದು ಮಾತು ಏನೂ ಅಂದಿಲ್ಲ, ಆದರೆ ನಾನು ಅವನ ಮೇಲೆ ಕೈ ಮಾಡಿಬಿಟ್ಟೆ. ನಾನು ಎಷ್ಟೇ ಹೇಳಿದರೂ ಅವನು ಮಾತಾಡ್ತಾನೆ ಇದ್ದ ಅಣ್ಣ, ಅವನು ನನಗೆ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಅದಕ್ಕೆ ಹೊಡೆದ್ಬಿಟ್ಟೆ, ನನ್ನ ಬಗ್ಗೆ ಏನೂ ಅಂದ್ಕೊಂಡಿಲ್ಲ ಅಲ್ವಾ ಅಂತಾಳೆ ಚಂದನ. ಏನು ಹೇಳ್ತಿದ್ಯಮ್ಮ, ನಾನು ನಿನ್ನ ಬಗ್ಗೆ ಅಂದ್ಕೊಳ್ಳೋದ? ಅಲ್ಲಮ್ಮ, ಮೈಗೆ ನೀನು ಹೇಳಿದ್ದು ಒಬ್ಬ ತಾಯಿ ತನ್ನ ಮಗುಗೆ ಹೇಳೋ ಹಾಗಿತ್ತಮ್ಮ. ಇಷ್ಟು ವರ್ಷ ನಾನು ಇವರಿಗೆಲ್ಲ ಬರೀ ಅಡುಗೆ ಮಾಡೋದು, ಊಟ ಬಡಿಸೋದು, ಬರೀ ಇಷ್ಟೇ ಮಾಡಿಬಿಟ್ಟೆ, ಇಂಥದ್ದನ್ನೆಲ್ಲ ನಾನು ಗಮನಿಸಿಕೊಳ್ಳೇ ಇಲ್ಲಮ್ಮ. ಚಂದನ, ನೀನು ಮೈ ಬಗ್ಗೆ ಅಷ್ಟೊಂದು ಕಾಳಜಿ ಮಾಡ್ತೀಯಾ, ಪ್ರೀತಿ ಕೊಡ್ತೀಯಾ, ಆದರೆ ಅವನು ಮನೆ ಬಿಟ್ಟು ಹೋದಾಗ ನಾವೆಲ್ಲ ಅಷ್ಟೊಂದು ಗಾಬರಿಯಾಗಿದ್ವಿ, ನೀನು ಮಾತ್ರ ಹೇಗೇನೂ ಆಗಿಲ್ಲ ಅನ್ನೋ ಥರ ಆರಾಮಾಗಿದ್ದೆ, ನನಗೆ ಅರ್ಥನೇ ಆಗಲಿಲ್ಲಮ್ಮ ಅಂತಾನೆ ಮುತ್ತು. ಅಣ್ಣ, ನೀವು ಮನೆಯಿಂದ ಹೋಗಿರೋದನ್ನು ಮಾತ್ರ ಗಮನಿಸಿದ್ದೀರಾ, ಅದೇ ಕ್ಷಣ ಅಂಕಲ್ಲು ಮೈ ಹಿಂದೆ ಸೈಕಲ್ ತೊಗೊಂಡು ಹೋಗಿರೋದನ್ನು ಗಮನಿಸಿದ್ದೀರಾ ಅಂತಾಳೆ ಚಂದನ. ಅಪ್ಪನ ಅಂತಾನೆ ಮುತ್ತು. ಹೌದಣ್ಣ, ಮೈ ಮನೆಯಿಂದ ಹೋಗಿದ್ದ ಅಂಕಲು ಮೈ ಮನೆಗೆ ವಾಪಸ್ ಬಂದ ಮೇಲೇ ಅವ್ರು ಬಂದಿದ್ದು. ಅಣ್ಣ, ಅಂಕಲ್ ಮಕ್ಕಳಿಗೋಸ್ಕರ ಏನೂ ಮಾಡದೇ ಇರ್ಬೋದು, ಆದರೆ ಒಳ್ಳೆ ತಂದೆ ಅನ್ನೋ ಪಾತ್ರ ಜೀವಂತವಾಗೇ ಇದೆ ಅಣ್ಣ ಅಂತಾಳೆ ಚಂದನ. ನಾವೆಲ್ಲ ಇಷ್ಟು ವರ್ಷ ಒಟ್ಟಿಗೆ ಇದ್ದರೂ ನಮ್ಮ ಅಪ್ಪನ ಬಗ್ಗೆ ನಿನ್ನಷ್ಟು ನಮಗೆ ತಿಳ್ಕೊಳ್ಳೋಕ್ಕೆ ಆಗಿಲ್ಲಮ್ಮ. ಅಪ್ಪನ ಬೆಲೆ ಏನು ಅಂತ ನಮ್ಮೆಲ್ರಿಗೂ ತೋರಿಸ್ಬಿಟ್ಟೆ ನೀನು, ನಿನ್ನ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೆ ಅಂತಾನೆ ಮುತ್ತು. ಹಾಗೆಲ್ಲ ಏನಿಲ್ಲಣ್ಣ, ಇರಿ ಪಾತ್ರೆ ನೆನಕ್ಕೆ ಬರ್ತೀನಿ ಅಂತ ಚಂದನ ಪಾತ್ರೆ ತಗೊಂಡು ಹೋಗ್ತಾಳೆ. ನೀನು ಎಷ್ಟೇ ಇಲ್ಲ ಅಂತ ಹೇಳಿದ್ರು ಅದೇ ಸತ್ಯ ಚಂದನ, ನೀನು ಈ ಮನೆನ ಅಷ್ಟೇ ಅಲ್ಲಮ್ಮ, ನಮ್ಮನ್ನು ಬದಲಾಯಿಸಿದೀಯಾ ಅಂತಾನೆ ಮುತ್ತು. ಈಚೆ ಬೆಳಿಗ್ಗೆ ಹರಿ ಕಸ ಗುಡಿಸ್ತಾ ಇರುವಾಗ ಕಂಟಿ ಬಕೆಟಲ್ಲಿ ನೀರು ತಂದು ಹಾಕಿ ಬಿಡ್ತಾನೆ. ಏಯ್, ಇನ್ನೂ ಕಸನೇ ಗುಡ್ಸಾಗಲಿಲ್ಲ, ಆಗಲೇ ನೀರು ತಂದು ಹಾಕ್ತಿದ್ಯಲ್ಲೋ ಅಂತಾನೆ ಹರಿ. ಈಗ ಏನಾಗೋಯ್ತು, ಕಸ ಎಲ್ಲ ನೀರಲ್ಲಿ ಹೋಯ್ತಪ್ಪ ಅಂತಾನೆ ಕಂಟಿ. ಚಂದನ ಅವ್ರು ಏನಾದರೂ ನೋಡಿದರೆ ಸರಿಯಾಗಿ ಹಾಕ್ಕೊಂಡು ಅಂತಾರೆ ಅಷ್ಟೇ ಅಂತಾನೆ ಹರಿ. ಹಾಗಿದ್ರೆ ಇನ್ನೊಂದು ಬಕೆಟ್ ನೀರು ತಂದು ಹಾಕ್ತೀನಿ, ಎಲ್ಲ ಕಸ ಹೋಗುತ್ತೆ ಅಂತಾನೆ ಕಂಟಿ. ಅಲ್ಲಿಂದ ಹೋಗ್ತಾನೆ. ಇದೂ ಒಂಥರ ಚೆನ್ನಾಗಿದೆ, ಕಸ ಗುಡಿಸೋ ಬದಲು ನೀರು ಹಾಕಿದರೆ ಕಸ ಎಲ್ಲ ಹೊರಟೋಗುತ್ತಲ್ಲ ಅಂತಾನೆ ಹರಿ. ಆಗ ಚಂದನ ಬಂದು, ಹರಿಯವರೇ, ಇನ್ನೂ ಕಸನೇ ಗುಡಿಸಿಲ್ಲ, ನೀರು ಹಾಕಿದ್ದೀರಲ್ಲ, ಒಂದು ಕೆಲಸನೂ ಸರಿಯಾಗಿ ಮಾಡೋಕ್ಕೆ ಬರಲ್ವಾ ನಿಮಗೆ ಅಂತಾಳೆ. ಅಯ್ಯೋ ಮೇಡಮ್, ಅದು ನಾನಲ್ಲ ಕಂಟಿ ಅಂತಾನೆ ಹರಿ. ಇಂಥ ಕೆಲಸ ನೀವು ಮಾಡೋದು ಅಂತ ನನಗೆ ಗೊತ್ತು, ಕೊಡಿ ಅದನ್ನು ಅಂತ ಚಂದನ ಕಸ ಗುಡಿಸ್ತಿರ್ತಾಳೆ. ಕಂಟಿ ನೀರು ತಗೊಂಡು ಬರ್ದೆ ಅಲ್ಲೇ ಬಾವಿ ಹತ್ರನೇ ನಿಂತಿರ್ತಾನೆ. ಹರಿ, ಇದು ಒಳ್ಳೆ ಸಮಯ, ತೋರಿಸು ನಿನ್ನ ಪರ್ಫಾರ್ಮೆನ್ಸ್ ಅಂತ ಹರಿ ಅಯ್ಯೋ ಅಂತ ಕಣ್ಣನ್ನು ಇಟ್ಕೋತಾನೆ. ಏನಾಯಿತು ಅಂತಾಳೆ ಚಂದನ. ಕಣ್ಣಿಗೆ ಕಸ ಹೋಗೋ ಥರ ಗುಡಿಸ್ಬಿಟ್ರಲ್ಲ, ನನ್ನ ಮೇಲಿರೋ ಕೋಪನ ಕಣ್ಣು ಮೇಲೆ ತೋರಿಸ್ಕೊಂಡ್ರಲ್ಲ, ಉರಿ 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 ಅಂತಾನೆ ಹರಿ. ಸಾರಿ, ಗೊತ್ತಾಗಿಲ್ಲ ಅಂತಾಳೆ ಚಂದನ.
ಬರೀ ಸಾರಿ ಮಾತ್ರ ಬರೋದಾ, ಸ್ವಲ್ಪ ನೋಡಿ ಮೇಡಮ್ ಅಂತಾನೆ ಹರಿ. ಆಗ ಚಂದನ ಕಣ್ಣಿಗೆ ಗಾಳಿನ ಉರಿಸ್ತಾಳೆ. ಹರಿಯವರೇ ಇವಾಗ ಕಡಿಮೆ ಆಯಿತಾ ಅಂತಾಳೆ ಚಂದನ. ಇಲ್ಲ ಮೇಡಮ್ ನೋವ್ತಿದೆ ಅಂತಾನೆ ಹರಿ. ಆಗ ಚಂದನ ಟವಲ್ ತಗೊಂಡು ಕಣ್ಣನ್ನು ಉಜ್ತಾಳೆ. ಅದನ್ನು ಹೊರಗಡೆ ನಿಂತ್ಕೊಂಡು ನಟರಾಜ ನೋಡ್ತಾ, ನಾನು ನಟರಾಜ, ಆದರೆ ನನ್ನ ಮಗ ಹರಿಶ್ಚಂದ್ರ ಇದ್ದಾನಲ್ಲ ಅವನ ನಟ ಭಯಂಕರ ಅಂತಾರೆ. ಕಮ್ಮಿ ಆಯಿತಾ ಅಂತಾಳೆ ಚಂದನ. ಕಮ್ಮಿ ಆಯಿತು ಅನಿಸುತ್ತೆ ಅಂತಾನೆ ಹರಿ. ಹರಿಯವರೇ ಅಂತಾಳೆ ಚಂದನ. ಈಗ ಈ ಕಡೆ ಕಡಿಮೆ ಆಯಿತು, ಈ ಕಡೆ ಉರಿತಿದೆ ಅಂತಾನೆ ಹರಿ. ಆಗ ನಟರಾಜ ಬಂದು, ಮಗನೇ ಈ ಕಣ್ಣು ಉರಿಸೋ ವಿಷಯದಲ್ಲಿ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಬಾ ನಾನು ಉರ್ತೀನಿ ಅಂತಾರೆ. ಬೇಡ ಬೇಡ ಬೇಡ, ನೀನು ಉರ್ತೀನಿ ಅಂದ ತಕ್ಷಣ ಧೂಳೆಲ್ಲ ಗಾಬರಿಯಾಗಿ ಮಾಯ ಆಗೋಯ್ತು, ಬೇಡ ಬೇಡ ಮೇಡಮ್ ಬೇಡ ಅಂತ ಹರಿ ಒಳಗೆ ಹೋಗ್ತಾನೆ. ಆಗ ನನ್ನ ಹತ್ರನೇ ಈ ಆಟಗಾರನ ಹತ್ರ ನಿನ್ನ ಆಟ ನಡೆಯಲ್ಲ ಮಗನೇ ಅಂತ ನಟರಾಜ ನಗ್ತಾರೆ. ಚಂದನನು ನಗ್ತಾಳೆ. ನಂತರ ಚಂದನ ರಂಗೋಲಿ ಹಾಕ್ತಿರ್ತಾಳೆ. ಆಗ ಹರಿ ಬಂದು, ಮೇಡಮ್ ನಾನು ನಿಮಗೆ ಹೆಲ್ಪ್ ಮಾಡಲಾ ಅಂತಾನೆ. ಏನೂ ಬೇಕಿಲ್ಲ, ತಾವಿನ್ನು ಹೊರಡ್ಬೋದು ಅಂತಾಳೆ ಚಂದನ. ಹರಿ ಅವಳನ್ನೇ ನೋಡ್ತಾ, ಮೇಡಮ್ ನಿಮ್ಮ ತಲೆ ಮೇಲೆ ಕಸ ಬಿದ್ದಿದೆ ನೋಡಿ ಅಂತ ಅವಳ ಕೆನ್ನೆಗೆ ಮುಟ್ಟಿ ಅಲ್ಲಿಂದ ಆಚೆ ಹೋಗ್ತಾನೆ. ಹರಿಯವರೇ ಅಂತಾಳೆ ಚಂದನ. ಸಾರಿ ಅಂತ ಹರಿ ನಿಂತ್ಕೊಂಡು, ಯಾರಿಟ್ಟರಿ ಚುಕ್ಕಿ ಯಾಕಿಟ್ಟರಿ ಚುಕ್ಕಿ ಚುಕ್ಕಿ ಗಲ್ಲದ ಅಂದದ ಅಂತ ಅವಳು ಗಲ್ಲನ ಮುಟ್ತಾನೆ. ಹರಿಯವರೇ ನಿಮ್ಮದು ಅತಿ ಆಯಿತು, ಮಾಡ್ತೀನಿ ಇರಿ ಅಂತ ಅಟ್ಟಿಸ್ಕೊಂಡು ಹೋಗುವಾಗ ಬೇಡ ಅಂತ ಹರಿ ಒಳಗಡೆ ಓಡ್ತಾನೆ. ನಟರಾಜ ಅದನ್ನೆಲ್ಲ ನೋಡ್ತಾ ನಗ್ತಾರೆ. ಬನ್ನಿ ಇನ್ನೊಂದು ಸಲ ಇದೆ ನಿಮಗೆ ಅಂತ ಚಂದನ ರಂಗೋಲಿನ ಹಾಕ್ತಿರ್ತಾಳೆ. ಆಗ ನಟರಾಜ ಅವಳ ಹತ್ರ ಬಂದು, ಅಲ್ಲಮ್ಮ ಚಂದನ, ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ, ನೀನು ದಿನ ಹಾಕಿದ ರಂಗೋಲಿನೇ ಹಾಕ್ತಿದ್ದೀಯಲ್ಲ, ಆ ಭೂಮಿ ತಾಯಿಗೆ ಬೋರ್ ಆಗಲ್ವಾ ಅಂತಾರೆ. ಒಂದು ಕೆಲಸ ಮಾಡಿ ಅಂಕಲ್, ನಾಳೆಯಿಂದ ನೀವು ನಿಮ್ಮ ಮಗನೂ ಸೇರಿಕೊಂಡು ರಂಗೋಲಿ ಹಾಕಿ, ನಾನು ಸುಮ್ಮನೆ ಇದ್ಬಿಡ್ತೀನಿ ಅಂತಾಳೆ ಚಂದನ. ನಂದು ಆ ಡಿಪಾರ್ಟ್ಮೆಂಟ್ ಅಲ್ಲಮ್ಮ ಅಂತಾನೆ ನಟರಾಜ. ಮತ್ತೆ ನನಗಾದರೂ ಹಾಕೋಕೆ ಬಿಡಿ ಅಂತಾಳೆ ಚಂದನ. ಚಂದನ ನಿನ್ನೆ ನೀನು ಏನೇ ಆಗಲಿ ಆ ಮೈಯಿಗೆ ಹೊಡಿಬಾರ್ದಿತ್ತಮ್ಮ ಅಂತಾರೆ ನಟರಾಜ. ಯಾಕಂಕಲ್, ಅವ್ನು ತಪ್ಪು ಮಾಡಿದರೆ ತಿದ್ದೋ ಅಧಿಕಾರ ನನಗಿಲ್ವಾ ಅಂತಾಳೆ ಚಂದನ. ಹಾಗಲ್ಲಮ್ಮ, ಅವನಿನ್ನೂ ಚಿಕ್ಕವನು ಅಂತಾರೆ ನಟರಾಜ. ಅವ್ನು ಚಿಕ್ಕವನು ಅಂತನೇನಾ, ಅವ್ನು ಹೋಗಿದ ತಕ್ಷಣ ಸೈಕಲ್ ತೊಗೊಂಡೋಗಿ ಅವ್ನ ಮನೆಗೆ ಬಂದ ಮೇಲೆ ನೀವು ಮನೆಗೆ ಬಂದಿದ್ದು ನನಗೆ ಗೊತ್ತಾಯಿತು ಅಂಕಲ್. ಇವರೆಲ್ಲ ಹೋಗಿ ಮೈನ ಹುಡುಕ್ತೀನಿ ಅಂದರು, ನೀವು ಅಲ್ಲಿರ್ತೀರಾ ಅನ್ನೋ ಧೈರ್ಯದಿಂದಲೇ ನಾನು ಬೇಡ ಅಂದಿದ್ದು ಅಂತಾಳೆ ಚಂದನ. ನೀನು ತುಂಬ ಬುದ್ಧಿವಂತೆ ಅಮ್ಮ, ಏನು ಹೇಳ್ದೇನೆ ಎಲ್ಲರ ಮನಸ್ಸು ನಿನಗೆ ಅರ್ಥ ಆಗಿಬಿಡತ್ತೆ ಅಂತ ನಟರಾಜ ಹೋಗ್ತಾರೆ. ಈಚೆ ಚಂದನ ಹರಿಗೆ ಆಫೀಸಿಂದ ಕಾಲ್ ಮಾಡಿ, ಸಂಜೆ ನೀವೇ ಆಫೀಸ್ ಹತ್ರ ಬಂದು ನನ್ನ ಪಿಕ್ ಮಾಡ್ತೀರಾ ಅಂತಾಳೆ. ಮಾಡ್ತೀನಿ ಅದಕ್ಕೇನಂತೆ ಅಂತಾನೆ ಹರಿ. ನಿಮಗೇನು ತೊಂದರೆ ಇಲ್ಲ ತಾನೆ ಅಂತಾಳೆ ಚಂದನ. ನಿಮ್ಮನ್ನು ಪಿಕ್ ಮಾಡೋಕ್ಕೆ ನನಗೆ ಏನೂ ತೊಂದರೆ ಇಲ್ಲ ಅಂತಾನೆ ಹರಿ. ಸಂಜೆ ಹರಿ ಚಂದನ ಆಫೀಸ್ ಹತ್ರ ಕಾಯ್ತಿರ್ತಾನೆ. ಚಂದನ ಬಂದು, ಹರಿಯವರೇ ಹೊರಡೋಣವಾ ಅಂತಾಳೆ. ಸರಿ ಮೇಡಮ್ ಹೊರಡೋಣ ಅಂತಾನೆ ಹರಿ. ನಂತರ ಇಬ್ಬರು ಕಾರಲ್ಲಿ ಕೂತ್ಕೋತಾರೆ. ನಾನು ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು ಅಂತಾಳೆ ಚಂದನ. ಹೇಳಿ ಮೇಡಮ್ ಅಂತಾನೆ ಹರಿ. ಹರಿಯವರೇ ನನಗೆ ನೀವು ಅಂದರೆ ತುಂಬ ಇಷ್ಟ ಅಂತಾಳೆ ಚಂದನ. ಎಸ್ ಅಂತ ಹರಿ ಕೂಗ್ಕೋತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.